ಜನರ ಪ್ರೀತಿ ವಿಶ್ವಾಸವೇ ಜನಪ್ರತಿನಿಧಿಗೆ ದೊಡ್ಡ ಶಕ್ತಿ. ಅಭಿವೃದ್ಧಿಗಾಗಿ ಯುವ ನಾಯಕತ್ವವನ್ನು ಬೆಂಬಲಿಸಿ. ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ. ಕ್ರೀಡೆ ಯುವಕರ ಮನೋಲ್ಲಾಸ ಹೆಚ್ಚಿಸುವುದರ ಜೊತೆಗೆ ಪರಸ್ಪರ ಸ್ನೇಹ ಬಾಂಧವ್ಯವನ್ನು ಗಟ್ಟಿಗೊಳಿಸುವಲ್ಲಿ ಸಹಕಾರಿಯಾಗುತ್ತವೆ. ಪಂದ್ಯಾವಳಿಗಳಲ್ಲಿ ಸೋಲು ಗೆಲುವು ಸಹಜ. ಸೋತೆ ಎಂದು ಕುಗ್ಗದೆ, ಗೆದ್ದೆ ಎಂದು ಬೀಗದೆ, ಕ್ರೀಡಾ ಮನೋಭಾವದಿಂದ ಆಟ ಆಡಿ ಯುವಕರಲ್ಲಿ ಗೆಳೆತನ ಗಟ್ಟಿಗೊಳ್ಳುವಂತೆ ಮಾಡಬೇಕು ಎಂದು ಸಮಾಜ ಸೇವಕ, ಶಿರಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಹೇಳಿದರು. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಹೊಸೂರು ಮುದ್ದೇನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ಭಾನುವಾರ ನಂದಗೋಕುಲ ಗೆಳೆಯರ ಬಳಗ, ರಾಯಲ್ ಕ್ರಿಕೆಟರ್ಸ್ ಆಯೋಜಿಸಿದ್ದ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಸೊಗಡಿನ ಕಬ್ಬಡ್ಡಿ ಕ್ರೀಡೆಯುತ್ತ ಯುವಕರು ಆಸಕ್ತಿ ವಹಿಸಿ ಹಳ್ಳಿ ಸೊಗಡಿನ ಕ್ರೀಡೆಯನ್ನು ಪ್ರೋತ್ಸಾಹಿಸುವಂತ ಕೆಲಸ ಮಾಡಬೇಕು. ತಾವರೆಕೆರೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳು ಅಭಿವೃದ್ಧಿ ಕಾಣಬೇಕು ಎಂಬ ಸಂಕಲ್ಪ ನನ್ನದಾಗಿದ್ದು, ರೈತರ ಪ್ರಗತಿ, ಕುಡಿಯುವ ನೀರಿಗೆ ಆದ್ಯತೆ ನೀಡಿ ಕೆಲಸ ಮಾಡುವ ಯುವ ನಾಯಕತ್ವ ಅವಶ್ಯಕತೆಯಿದ್ದು, ಜನರ ಪ್ರೀತಿ ವಿಶ್ವಾಸವೇ ಜನಪ್ರತಿನಿಧಿಗೆ ದೊಡ್ಡ ಶಕ್ತಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಶ್ರೀರಕ್ಷೆ ಎಂದರು. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಕರಿಯಂಡ ಬಿ, ಕಾಂಗ್ರೆಸ್ ಮುಖಂಡರು, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜಾತಮ್ಮ ನಾಗರಾಜು, ಮುದ್ದೇನಹಳ್ಳಿ ಗೊಲ್ಲರಹಟ್ಟಿಯ ನಂದಗೋಕುಲ ಗೆಳೆಯರ ಬಳಗ, ರಾಯಲ್ ಕ್ರಿಕೆಟರ್ಸ್ ಹೇಮಂತರಾಜು ಲಕ್ಕವನಹಳ್ಳಿ, ಬಸವರಾಜು, ರಾಕೇಶ್, ಸಂತೋಷ್ ಸೇರಿದಂತೆ ಹಲವಾರು ಕ್ರಿಕೆಟ್ ತಂಡಗಳ ನೂರಾರು ಯುವಕರು ಉಪಸ್ಥಿತರಿದ್ದರು. ಜನರ ಪ್ರೀತಿ ವಿಶ್ವಾಸವೇ ಜನಪ್ರತಿನಿಧಿಗೆ ದೊಡ್ಡ ಶಕ್ತಿ. ಅಭಿವೃದ್ಧಿಗಾಗಿ ಯುವ ನಾಯಕತ್ವವನ್ನು ಬೆಂಬಲಿಸಿ. ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಇಂದು ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಮುದ್ದೇನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನಂದಗೋಕುಲ ಕ್ರಿಕೆಟರ್ಸ್ ಆಯೋಜಿಸಿರುವ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ. ಇವತ್ತು ಕ್ರೀಡೆಗಳು ನಶಿಸಿ ಹೋಗುವ ಸಂದರ್ಭದಲ್ಲಿ ಪ್ರತಿ ವರ್ಷನೂ ನಮ್ಮ ಮುದ್ದೇನಹಳ್ಳಿ ಗೊಲ್ಲರಹಟ್ಟಿಯಲ್ಲಿ ನಮ್ಮ ನಂದಗೋಕುಲ ಕ್ರಿಕೆಟರ್ಸ್ ಅವರ ಯುವಕರು ತುಂಬಾ ಚೆನ್ನಾಗಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸ್ತಾರೆ. ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಇವತ್ತು ಈ ಕ್ರಿಕೆಟ್ಗೆ ಒಂದು ನಮ್ಮ ದೇಶದಲ್ಲಿ ಒಂದು ಮಹತ್ವವಾದ ಒಂದು ಸ್ಥಾನಮಾನವಿದೆ. ಕ್ರಿಕೆಟರ್ಸ್ ಅಂದ್ರೆ ಒಂದು ಫಿಲಂ ಸ್ಟಾರ್ಗಿಂತ ಹೆಚ್ಚು ಈ ಕ್ರಿಕೆಟರ್ಸ್ ಅಂದ್ರೆ. ಹಾಗೆ ನಮ್ಮ ಈ ಮುದ್ದೇನಹಳ್ಳಿ ಗ್ರಾಮದ ಹುಡುಗರು ಚೆನ್ನಾಗಿ ತರಬೇತಿ ಪಡೆದು ಒಂದು ಕ್ರಿಕೆಟ್ ಟೂರ್ನಿಮೆಂಟಿಯಲ್ಲಿ ಭಾಗವಹಿಸಿ ಚೆನ್ನಾಗಿ ಆಡಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ಹೋಗ್ಬೇಕಾಗಿ ಅವರಲ್ಲಿ ಮನವಿ ಮಾಡ್ತೀನಿ. ಹಿಂಗೆ ಕಂಟಿನ್ಯೂ ಮಾಡಿ ನಾವೇನೇ ನಮ್ಮ ಕೈಲಾದ ಸಹಾಯ ಕೇಳಿದ್ರು ನಾವು ಸಹಾಯ ಇಲ್ಲ ಅನ್ನಲ್ಲ ಮಾಡೇ ಮಾಡ್ತೀವಿ. ಹಾಗಾಗಿ ನೀವು ಇವತ್ತು ವಿದ್ಯಾಭ್ಯಾಸದ ಜೊತೆಗೆ ಹಾಗೂ ಏನು ಇವಾಗ ಏನಾದರೂ ಈ ವ್ಯಸನಗಳಿಗೆ ನೀವೇನಾದರೂ ಪಾತ್ರರಾಗಿದ್ರೆ ಅಂಥವೆಲ್ಲ ಬಿಟ್ಟು ನೀವು ಕ್ರಿಕೆಟು ವಿದ್ಯಾಭ್ಯಾಸದ ಗಮನ ಕೊಡಿ. ಇವತ್ತೇನೆಂದ್ರೂ ಮುಖ್ಯವಾಹಿನಿಗೆ ಬರ್ಬೇಕು. ನೀವು ಇನ್ನು ಮುಖ್ಯವಾಹಿನಿಗೆ ಬರಕ್ಕೆ ತುಂಬ ಸರ್ಕಸ್ ಮಾಡ್ತಿದ್ರೆ ಮುಖ್ಯವಾಹಿನಿಗೆ ಬರಬೇಕು. ನೀವು ಮುಖ್ಯವಾಹಿನಿಗೆ ಬರಬೇಕು ಅಂದರೆ ಒಳ್ಳೆ ಇಲ್ಲ ಕ್ರೀಡಾಪಟು ಆಗಬೇಕು, ಇಲ್ಲ ಒಳ್ಳೆ ವಿದ್ಯಾಭ್ಯಾಸ ಮಾಡಿ IAS ಅಥವಾ KS ಈ ಥರ ವಿದ್ಯಾಭ್ಯಾಸ ಮಾಡಿದರೆ ನಿಮಗೆ ಭಾಳ ಒಳ್ಳೆಯದಾಗುತ್ತೆ. ಇವತ್ತು ನಮ್ಮ ಶಿರಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಜಯಚಂದ್ರ ಸಾಹೇಬರು ಇಡೀ ನಮ್ಮ ಶಿಕ್ಷಣ ಹಬ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಿರಾ ತಾಲೂಕಿನಲ್ಲಿ ಸರಿಸುಮಾರು 80ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಇವತ್ತು ಮುರಾರ್ಜಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ವಾಜಪೇಯಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಹೀಗೆ ಲವಕುಶ ಇರ್ಬೋದು, ಹೀಗೆ 10 ಸ್ಕೀಮ್ಗಳಲ್ಲಿ ಅಲೆಮಾರಿ ಇರ್ಬೋದು, ಹಿಂಗೇನೆ ಶಿಕ್ಷಣ ಸಂಸ್ಥೆಗಳು ಬಂದಿದೆ. ನೀವು ಅದರಲ್ಲಿ ಓದಿ ವಿದ್ಯಾಭ್ಯಾಸ ಪಡೆದು ಒಳ್ಳೆ ವಿದ್ಯಾವಂತರಾಗಬೇಕು. ಈ ವಿದ್ಯಾವಂತರಾದರೆ ನೀವು ಮುಖ್ಯವಾಹಿನಿ ಬರಬೇಕು. ಇವತ್ತು ಕೆಲಸಕ್ಕೂ ಎಲ್ಲೂ ಹುಡುಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಶಿರಾದಲ್ಲೇ ಒಂದು ಇಂಡಸ್ಟ್ರಿಯಲ್ ಏನು ಕೈಗಾರಿಕಾ ಪ್ರದೇಶ ಇದೆ. ಕೈಗಾರಿಕಾ ಪ್ರದೇಶನೂ ನಮ್ಮ ಶ್ರೀಯುತ TB ಜಯಚಂದ್ರ ಅವರ ಇದರಿಂದನ ಅವರ ಒಂದು ದೂರದೃಷ್ಟಿ ಯೋಚನೆಯಿಂದ ಇವತ್ತು ನೀರಿರ್ಬೋದು, ಕೈಗಾರಿಕೆ ಇರ್ಬೋದು ತಂದಿದ್ದಾರೆ. ಉದ್ಯೋಗಕ್ಕೂ ಎಲ್ಲೂ ದೂರ ಹೋಗಂಗಿಲ್ಲ, ಇಲ್ಲೇ ಸಿಗುತ್ತೆ ಉದ್ಯೋಗನೂ. ನೀವೆಲ್ಲನ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಕ್ರೀಡೆಯಲ್ಲೂ ಮುಂದೆ ಬರಬೇಕು ಅಂತ ನಾನು ಆಶಿಸುತ್ತಾ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಯಾಕೆಂದ್ರೆ ಇದಕ್ಕೆ ಒಂದು ಟೂರ್ನಮೆಂಟ್ ಆಯೋಜಿಸೋದು ಅಷ್ಟು ಸುಲಭದ ಮಾತಲ್ಲ. ತುಂಬಾ ಜನ ಕೇಳಬೇಕು, ಅವ್ರನ್ನು ಕೇಳಬೇಕು, ಇವ್ರನ್ನ ಕೇಳಬೇಕು, ಕಷ್ಟಪಟ್ಟು 2 ದಿವಸ ಇಲ್ಲಿ ಆಟ ಆಡಬೇಕು, ಬೇರೆ ಯಾರನ್ನ ಬಂದವ್ರಿಗೆ ಅವ್ರಿಗೂ ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸ್ಬೇಕು. ಇಷ್ಟೆಲ್ಲ ಜವಾಬ್ದಾರಿ ಇದ್ರು ಸಹ ತುಂಬಾ ಚೆನ್ನಾಗಿ ಮಾಡ್ತೀರಾ. ನಾನು ಪ್ರತಿ ವರ್ಷನೂ ನೋಡಿದ್ದೀನಿ. 3 ವರ್ಷ, ಇದು 3ನೇ ವರ್ಷ ಬರ್ತಾ ಇರೋದು ನಾನು. ನಿಮ್ಗೆಲ್ಲ ಶುಭವಾಗ್ಲಿ, ಚೆನ್ನಾಗಿ ಆಡ್ರಿ. ಯಾವತ್ತೂ ಸ್ನೇಹದಿಂದನೇ ಆಡಬೇಕು. ಯಾವುದೇ
ಸೋಲು ಗೆಲುವು ಸಾಮಾನ್ಯವಾದ ಇದು ಮಾತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ, ಚೆನ್ನಾಗಿ ಆಡಿ ಸ್ನೇಹ ಭಾವನೆಯಿಂದ ಉಳಿಸ್ಕೊಂಡು ಅಣ್ಣ ತಮ್ಮತಿ ಥರ ಆಡಿ ತಮಗೆಲ್ಲ ಹಾರೈಸುತ್ತಾ ತನ್ನ ಮಾತು ಮುಗಿಸ್ತೀನಿ ನಾನು. ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಚರಿಸುತ್ತಾ ಬಂದಿದ್ದೇವೆ. ನಮ್ಮ ಕ್ರಿಕೆಟರ್ಸ್ಗೆ ಹೊರಗಡೆಯಲ್ಲೂ ಸಹ ನಮಗೆ ಸಹಕಾರ ಮಾಡಿದ್ದಾರೆ. ನಮ್ಮ ಹುಡುಗರು ಈ 2-3 ವರ್ಷದಿಂದಲೂ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಈ ವರ್ಷವೂ ಇನ್ನೂ ಚೆನ್ನಾಗಾಗುತ್ತೆ. ಮುಂದಿನ ಸರಿ ಸಹ ಇದೇ ರೀತಿ ಆಯೋಜಿಸಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇರಬೇಕು. ನಮ್ಮ ಶಿವಣ್ಣವ್ರು ಹೇಳ್ದಂಗೆ ವಿದ್ಯಾಭ್ಯಾಸ, ಮನೆ ಕಡೆಗೆ ತಂದೆ ತಾಯಿಗಳ ಬಂಧು ಬಳಗದವರ ಮತ್ತು ಸ್ನೇಹಕ್ಕೆ ಸ್ನೇಹ ಎಂಬಂತೆ ಯಾವುದೇ ಅಹಿತಕರ ಘಟನೆ ನಡೆಯೋದನ್ನು ನಾನು ಪ್ರತಿ ಸಾರಿನೂ ಹೇಳ್ತೀನಿ. ಕೃಷ್ಣ ಜಯಂತಿ ಮಾಡ್ಬೇಕಾರಾಗಲಿ, ಯಾವುದಾದ್ರೂ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾರಾದರೂ ಒಬ್ಬರು ಏನಾದರೂ ಅಂದರೆ ಆಯ್ತು ಬಿಡಪ್ಪ ಅಂತ ಸ್ವಲ್ಪ ಸುಧಾರಿಸಿದರೆ ಅದು ಎಲ್ಲಿವರೆಗಾದರೂ ನಮ್ಮನ್ನು ಸ್ನೇಹ ಉಳಿಸುತ್ತೆ. ಏಕೆ ಅಂದರೆ ಅದು ಅಲ್ಲಿಗೆ ಕಟ್ಟಾಗುತ್ತೆ. ಆ ರೀತಿ ಯಾವುದೇ ಅಹಿತಕರ ಘಟನೆ ನಮ್ಮಲ್ಲಿ ಆಗಿಲ್ಲ, ಆಗೋದು ಇಲ್ಲ, ಆಗಕ್ಕೆ ನಾವು ಬಿಡೋದು ಇಲ್ಲ. ಗ್ರಾಮಸ್ಥರ ಸಹಕಾರ ನಿಮ್ಗೆ ಎಂದೂ ಇರುತ್ತೆ, ಯಾವಾಗಲೂ ಇರುತ್ತೆ. ನೀವು ಇದೇ ರೀತಿ ಎಲ್ಲರನ್ನೂ ಉಪಯೋಗಿಸ್ಕೊಂಡು ಈ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಂಡು ಯಾರಾದರೂ ಬಡ ವಿದ್ಯಾರ್ಥಿಗಳಿದ್ದರೆ ನಮ್ಮಂಥವ್ರನ್ನ ಶಿವ ಚಂಗವಾರ ಸಾರ್ ಅಂಥವ್ರನ್ನ ಉಪಯೋಗಿಸ್ಕೊಂಡು, ಇನ್ನು ನಮ್ಮ ಚಿದಾನಂದ ಗೌಡ್ರಿದ್ದಾರೆ, ರಾಜೇಶ್ ಗೌಡ್ರಿದ್ದಾರೆ, ಇಂಥವ್ರನ್ನ ಉಪಯೋಗಿಸ್ಕೊಳ್ಳಿ, ಮುಂದುವರಿರಿ. ನಮ್ಮ ಗ್ರಾಮಕ್ಕೆ ಹೆಸರು ಬಂದರೆ ಎಲ್ಲರಿಗೂ ಬರುತ್ತೆ, ಅವರು ಇವರು ಅನ್ನೋದೇನಿಲ್ಲ. ಈ ಒಂದು ಕಾರ್ಯಕ್ರಮ ಇದೇ ರೀತಿ ನಡೀಲಿ ಅಂತಂದೇಳಿ ಆಶಿಸುತ್ತಾ ನಮಗೆ ಇದೇ ಥರ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ಮುಂದೆನೂ ಸಹ ನಮಗೆ ಪ್ರೋತ್ಸಾಹ ನೀಡ್ತಾರೆ ಅಂತ ಭರವಸೆ ಮೇಲೆ ನಾವು ಇವತ್ತು ಕೇಳ್ಕೊಂತೀವಿ. ಯಾವುದೇ ಕಾರ್ಯಕ್ರಮ ಆಯೋಜಿಸಿದ್ರು ನಮಗೆ ಇಲ್ಲ ಅಂದಿಲ್ಲ. ಪ್ರತಿ ವರ್ಷವೂ ನಮ್ಮ ಮಕ್ಕಳಿಗಾಗ್ಬೋದು, ಇಲ್ಲ ಒಂದು ಯಾವ ಕಾರ್ಯಕ್ರಮಕ್ಕೆ ಪ್ರತಿ ಸಾರಿ ಒಂದು ನಾಟಕ ಆಗ್ಬೋದು, ತುಂಬ ಹೃದಯದಿಂದ ಅವ್ರು ಬಂದು ನಮಗೆ ಅಭಿನಂದಿಸಿ ಯಾವುದೇ ಕೆಲಸಗಳಿದ್ದರೂ ಸಹ ಒತ್ತು ಕೊಟ್ಟು ನಮಗೆ ಕೆಲಸಗಳು ಮಾಡಿಕೊಡ್ತಾ ಇದ್ದಾರೆ. ಇವ್ರಿಗೆ ಮುಂದಿನ ಸರಿಗೆ ನಮಗೆ ಬೆಳೆಸೋಕ್ಕೋಸ್ಕರ ಮಕ್ಕಳೆಲ್ಲ ಕೇಳ್ಕೊಂತೀನಿ. ಎಲ್ಲ ಯುವಕರು ನಮ್ಮ ಶಿವ ಚಂಗಾವರನ ನಮ್ಮ ತಾಲೂಕು ಮಟ್ಟದಲ್ಲಿ ಬೆಳೆಸ್ಬೇಕಂತಾನ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಕೇಳ್ಕೊಂತೀನಿ. ಹಾಗೇನೆ ಕರಿಯಣ್ಣರು ಇವರೆಲ್ಲ ನಾವು ಒತ್ತು ಕೊಟ್ಟು ಚಂಗಾವರ ಶಿವ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ನಾವು 2 ಮಾತುಗಳನ್ನ ಮುಗಿಸ್ತೀವಿ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.